ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಡಬಲ್ ಇಂಜಿನ್ ಇದ್ರೆ ಡಬಲ್ ಬೆನಿಫಿಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಡಬಲ್ ಇಂಜಿನ್ ಇದ್ರೆ ಡಬಲ್ ಕಳ್ಳತನ ಸಹ ಆಗಬಹುದಾ ಅಂತಹದ್ದೊಂದು ಸನ್ನಿವೇಶ ಈಗ ಎದುರಾಗಿದೆ ದೇಶದಲ್ಲಿ. ಯಾಕೆಂದ್ರೆ ರಾಮ ಮಂದಿರದ ಲೂಟಿ ಪ್ರಕರಣದ ನಂತರ ಈಗ ಉತ್ತರಾಖಂಡದಲ್ಲಿರುವಂತಹ ಬದ್ರಿನಾಥ್ ದೇವಾಲಯದಲ್ಲಿಯೂ ಸಹ ಲೂಟಿ ಆಗಿದೆ. ಅಲ್ಲಿನ ಹುಂಡಿ ಹಣವನ್ನು ಸಹ ಜನ ಲೂಟಿ ಮಾಡ್ತಿದ್ದಾರೆ. ಅಲ್ಲಿನ ಟ್ರಸ್ಟಿಗಳು, ಅಲ್ಲಿರುವಂತಹ ಇನ್ಚಾರ್ಜ್ಗಳು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೇವಲ ಬದ್ರಿನಾಥ್ ಮಾತ್ರ ಅಲ್ಲ, ಅದರ ಅವಳಿ ಅನ್ನೋ ರೀತಿಯಲ್ಲಿರುವಂತಹ ಅದೇ ಉತ್ತರಾಖಂಡದಲ್ಲಿರುವಂತಹ ಕೇದಾರ್ನಾಥ್ನಲ್ಲಿಯೂ ಸಹ ಕೆಜಿ ಗಟ್ಲೆ ಚಿನ್ನ ಮಾಯ ಆಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿದ್ವು. ಅದರ ತನಿಖೆ ಏನಾಯ್ತು ಅಂತ ಯಾರಿಗೂ ಗೊತ್ತಾಗಿಲ್ಲ. ಸೊ ಡಬಲ್ ಇಂಜಿನ್ ಡಬಲ್ ಕಳ್ಳತನ, ಈಗ ಬದ್ರಿನಾಥ್ ಸರದಿನ ಏನದು ವಿವರಗಳು ಈಗ ಹೊರಗಡೆ ಬಂದಿರುವಂತಹದ್ದು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ರಾಮ ಮಂದಿರದ ಹುಂಡಿ ಹಣವನ್ನ ಹೇಗೆಲ್ಲ ಕದ್ದಿದ್ದಾರೆ ಅನ್ನೋದು ದಿನಕ್ಕೊಂದು ಕತೆ ಹೊರಗಡೆ ಬರ್ತಾನೆ ಇದೆ. ಅದನ್ನು ಇನ್ನೊಂದಷ್ಟು ಬಂದಿರುವ ಹೊಸ ಅಪ್ಡೇಟ್ಗಳನ್ನ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಡಬಲ್ ಇಂಜಿನ್ ಆದ್ಮೇಲೆ ಡಬಲ್ ಡಬಲ್ ಇರಬೇಕಲ್ಲ ಎಲ್ಲವೂ. ಸೊ ಉತ್ತರಾಖಂಡದಲ್ಲಿಯೂ ಸಹ ಡಬಲ್ ಇಂಜಿನ್ ಸರ್ಕಾರ ಇರೋದ್ರಿಂದ ಅಲ್ಲೊಂದು ದೇವಸ್ಥಾನ, ಅಲ್ಲೊಂದು ಹಿಂದೂಗಳಿಗೆ ಪವಿತ್ರ ದೇವಸ್ಥಾನ ಅಂತ ಕರೆಸ್ಕೊಳ್ಳುವಂತಹ ಬದ್ರಿನಾಥ್ ದೇವಸ್ಥಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲೂಟಿ ಆಗಿದೆ ಅನ್ನೋ ಆರೋಪಗಳನ್ನ ಅಲ್ಲಿನ ಒಂದಷ್ಟು ಜನ ಮಾಡ್ತಿದ್ದಾರೆ. ಅಷ್ಟು ಜನ ಅಂದ್ರೆ ಸಾಮಾನ್ಯ ಜನ ಅಲ್ಲ. ಇವರನ್ನ ಪ್ರತಿನಿಧಿಸುವ ರೀತಿಯಲ್ಲಿ ಬೆಂಬಲಿಸಿಕೊಂಡು ನಿಂತುಕೊಳ್ಳುವಂತಹ ಸಂಘಟನೆ ಅಂತ ಕರೆಸಿಕೊಳ್ಳುವಂತಹ ಗುಂಪುಗಳಿದಾವಲ್ಲ, ಅವೇ ಮಾಡ್ತಿದ್ದಾವೆ. ಹಿಂದುತ್ವ ಗುಂಪುಗಳೇ ಮಾಡ್ತಿದ್ದಾವೆ. ಬದ್ರಿನಾಥ್ ದೇವಸ್ಥಾನದಲ್ಲಿಯೂ ಸಹ ಲೂಟಿಯಾಗಿದೆ. CCTVಯಲ್ಲಿ ಅದೆಲ್ಲ ಸರಿಯಾಗಿದೆ. CCTVನ ಸರಿಯಾಗಿ ಪರಿಶೀಲನೆ ಮಾಡಿದ್ರೆ ನಿಮಗೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ. ಅದರಲ್ಲಿ ದೊಡ್ಡ ಆರೋಪ ಮಾಡಿರುವಂತಹದ್ದು ಸಂದೀಪ್ ಖತ್ರಿ ಅನ್ನುವಂತಹ ವ್ಯಕ್ತಿ. ಆ ವ್ಯಕ್ತಿ ಕಾಲ್ ಭೈರವ್ ಸೇನಾ ಅನ್ನುವಂತಹ ಒಂದು ಗುಂಪಿನ ಅಧ್ಯಕ್ಷ. ಆತ ಹೇಳ್ತಾನೆ, CCTV ತೆಗೀರಿ, ಇಂಚಿಂಚಾಗಿ ಗೊತ್ತಾಗುತ್ತೆ ನಿಮಗೆ ಸಿಕ್ಕಾಪಟ್ಟೆ ಲೂಟಿ ಮಾಡಿದ್ದಾರೆ ಅಂತ. ಇನ್ನೊಂದಷ್ಟು ಸಾಧು ಸಂತರು ಸಹ ಮುಂದೆ ಬಂದು ಹೇಳ್ತಿದ್ದಾರೆ, ಎಸ್, ಬದ್ರಿನಾಥ್ನಲ್ಲಿ ಸಿಕ್ಕಾಪಟ್ಟೆ ಲೂಟಿ ಆಗ್ತಾ ಇದೆ, ಕೇಳೋರಿಲ್ಲ ಹೇಳೋರಿಲ್ಲ, ಸಿಕ್ಕಾಪಟ್ಟೆ ಲೂಟಿ ಆಗ್ತಿದೆ ಅಂತ. ರಾಮ ಮಂದಿರ ಇದೆಯಲ್ಲ ಅಯೋಧ್ಯೆಯಲ್ಲಿ, ಆ ರೀತಿ ಇಂಡಿಪೆಂಡೆಂಟ್ ಟ್ರಸ್ಟ್ ಅಲ್ಲ ಅದನ್ನ ನಡೆಸೋದು. ಬದ್ರಿನಾಥನ್ನ ಅಥವಾ ಕೇದಾರ್ನಾಥನ್ನ, ಬದ್ರಿನಾಥನ್ನ ನಡೆಸುವಂತಹದ್ದು ಕಂಪ್ಲೀಟ್ ಆಗಿ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಮಿತಿ. ಅದರ ಮುಖ್ಯಸ್ಥ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಈಗ ರಾಜ್ಯದ ಮುಖ್ಯಮಂತ್ರಿ, ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ಅವರ ಮೂಗಿನ ಕೆಳಗೆ ಇದೆಲ್ಲ ಆಗ್ತಿದೆಯಾ ಅನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತಹದ್ದು. ಅಯೋಧ್ಯೆಯಲ್ಲಿ ಸರ್ಕಾರ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಯಾಕೆಂದ್ರೆ ಸರ್ಕಾರ ಅಲ್ಲಿ ಏನೂ ಇಲ್ಲ ನಮ್ದು ಅಂತ ಹೇಳ್ಕೊಂಡು ಓಡಾಡ್ಕೊಂಡಿದೆ. ಅದು ಇಂಡಿಪೆಂಡೆಂಟ್ ಟ್ರಸ್ಟ್ ಇದೆ, ಆ ಟ್ರಸ್ಟ್ ನಡ್ಸ್ಕೊಂಡು ಹೋಗ್ತಿರೋದು. ಅಲ್ಲೇನೇ ಆದ್ರೂ ಸಹ ಟ್ರಸ್ಟ್ ಜವಾಬ್ದಾರಿ ಅಂತ. ಆದ್ರೆ ಇಲ್ಲಿ ಹಾಗೆ ಹೇಳೋಕೆ ಬರೋದಿಲ್ಲ. ಬದ್ರಿನಾಥ್ನಲ್ಲಿ ಅಥವಾ ಕೇದಾರ್ನಾಥಲ್ಲಿ ಆಗಿದ್ರೆ ಅಲ್ಲಿ ನೇರ ಸರ್ಕಾರಗಳೇ ಅದರ ಅಡಿಯಲ್ಲಿ ಬರ್ತವೆ, ಸರ್ಕಾರದ ಅಡಿಯಲ್ಲೇ ಬರುತ್ತೆ ಆ ಸಮಿತಿಗಳು. ಹಾಗಾಗಿ ಈಗ ದೊಡ್ಡ ಮಟ್ಟದಲ್ಲಿ ಕೂಗೆದ್ದಿರೋದು ಇಂಡಿಪೆಂಡೆಂಟ್ ಸಮಿತಿ ಮಾಡಿ ಅಂತ. ಇಂಡಿಪೆಂಡೆಂಟ್ ಸಮಿತಿ ಮಾಡಿರೋ ಕಡೆ ಅಯೋಧ್ಯೆಯಲ್ಲಿ ಈ ಮಟ್ಟದ ಲೂಟಿ ಆಗಿದೆ. ಬಟ್ ಬದ್ರಿನಾಥ್ನಲ್ಲಿ ಸರ್ಕಾರದ ಅಡಿಯಲ್ಲಿ ಇರೋದು ಬೇಡ, ಸರ್ಕಾರದ ಅಧಿಕಾರಿಗಳೆಲ್ಲ ಭ್ರಷ್ಟರು, ಅವರೇ ಲೂಟಿ ಮಾಡ್ತಿದ್ದಾರೆ ದೇವಸ್ಥಾನನ. ಹಾಗಾಗಿ ಅಲ್ಲಿ ಇಂಡಿಪೆಂಡೆಂಟ್ ಬಾಡಿ ಮಾಡಿ, ಸ್ವತಂತ್ರ ಸಮಿತಿಯನ್ನ ಮಾಡಿ ಅದಕ್ಕೆ ಒಪ್ಪಿಸಿ ದೇವಸ್ಥಾನಗಳನ್ನ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಗಲಾಟೆಗಳು ನಡೀತಾ ಇದೆ. ಇದರ ನಡುವೆ ಕೇದಾರ್ನಾಥ್ನಲ್ಲಿಯೂ ಸಹ ಸುಮಾರು 200 kg ಚಿನ್ನ ಮಾಯ ಆಗಿದೆ ಅಂತ ಕೆಲವು ತಿಂಗಳ ಹಿಂದೆ ಆರೋಪ ಬಂದಿತ್ತು. ಅದು ಏನಾಯ್ತು ಮುಂದಕ್ಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. 200 kgಯವರೆಗೆ ಚಿನ್ನ ಲೂಟಿ ಮಾಡಲಾಗಿದೆ, ಕಾಣೆಯಾಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಆರೋಪ ಬಂದಷ್ಟೇ ವೇಗವಾಗಿ ಆರೋಪಗಳು ಮಾಯ ಆಗೋದ್ವು. ಅದು ತನಿಖೆ ಆಯ್ತಾ, ಏನಾಯ್ತು, ಅದರದ್ದು ಏನಾದರೂ ರಿಪೋರ್ಟ್ ಇದೆಯಾ, ನಿಜವಾಗ್ಲೂ ಕಳ್ಳತನ ಆಗಿದೆಯಾ, ಆಗಿದ್ರೆ ಮಾಡಿದ್ಯಾರು, ಏನ್ ಕ್ರಮ ಆಗಿದೆ, ಯಾರನ್ನ ಬಂಧಿಸಿದಿರಿ, ಯಾವುದೇ ಮಾಹಿತಿ ಇಲ್ಲ. ಯಾರೇನ್ ಮಾಡ್ತೀರೋ ಮಾಡ್ಕೊಳ್ಳಿ, ನಿಮ್ದದು ಶತಮಾನಗಳಿಂದ ನೀವೇ ತಾನೇ ಅದನ್ನ ಲೂಟಿ ಮಾಡ್ಕೊಂಡು ಬರ್ತಿರೋದು, ಈಗಲೂ ಕಂಟಿನ್ಯೂ ಮಾಡಿ ಅನ್ನೋ ರೀತಿಯಲ್ಲಿ ಅದನ್ನ ಲೂಟಿಗೆ ಬಿಟ್ಟಿದ್ದಾರೆ. ಇನ್ನು ಈ ಕಡೆ ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕೆ ಬರೋದಾದ್ರೆ ಬರ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳಿದೆಯಲ್ಲ, ನಿಮ್ಮನ್ನ ಬೆಚ್ಚಿ ಬೀಳಿಸ್ತವೆ. 15,000 ರೂಪಾಯಿ ಸಂಬಳ ಪಡೆಯುವಂತಹ ಒಬ್ಬ ಸಿಬ್ಬಂದಿ
ಎಲ್ಲಿ? ಅಯೋಧ್ಯೆಯ ರಾಮ ಮಂದಿರದಲ್ಲಿ. ಆತನ ಅಕೌಂಟ್ ಅನ್ನು ಚೆಕ್ ಮಾಡಿ SIT ಏನ್ ರಚನೆ ಆಗಿದೆಯಲ್ಲ, ಆ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಗರ್ಲ್ ಫ್ರೆಂಡ್ಗೆ 2.5 ಲಕ್ಷ ರೂಪಾಯಿ ಕಳಿಸಿದ್ದಾನೆ. ಆಕೆಗೆ ಒಂದು ಐಫೋನ್ ಕೊಡಿಸಿದ್ದಾನೆ. ಅವನ ಕುಟುಂಬ ವರ್ಗದವರಿಗೆ 19 ಲಕ್ಷಕ್ಕಿಂತ ಹೆಚ್ಚು ವ್ಯಯ ಮಾಡಿದ್ದಾನೆ. ಪ್ಲಸ್ ಸ್ವತಃ ಇವನು ಸಹ ಐಷಾರಾಮಿ ಜೀವನ. ಎಲ್ಲೋದ್ರು AC ಕಾರು, 5 ಸ್ಟಾರ್ ಹೋಟ್ಲುಗಳು, ತಿಂಡಿ ಏನು, ಬಟ್ಟೆ ಏನು, ಸಂಬಳ ಮಾತ್ರ 15,000, ಜಸ್ಟ್ 15,000 ಲೆಕ್ಕ ಹಾಕೊಳ್ಳಿ. ಇನ್ನು ಈ ಹಿಂದೆ ಬಂದಂತಹ ಸುದ್ದಿಗಳಿಗೆ ತಾಳೆ ಹಾಕಿದ್ರೆ ಸರಿ ಹೋಗುತ್ತೆ. ಏನು 20,000 ಸಂಬಳ ಪಡೀತಾದ ಸಿಬ್ಬಂದಿಗಳು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಗಳನ್ನ ಮಾಡ್ಕೊಂಡಿರೋದು. ಎಲ್ಲವೂ ಸಹ ಉಂಡಿ ಕಾಸಿಂದ ಕದ್ದ ಹಣನೇ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ನು ಅದಕ್ಕೆ ಹೊಣೆಗಾರಿಕೆಯನ್ನ ಹೊರಿಸಬೇಕಾಗಿ ಒಬ್ಬ ವ್ಯಕ್ತಿಯನ್ನ ಅಥವಾ ಇಡೀ ಸಮಿತಿಯನ್ನ, ಅವರ ಜವಾಬ್ದಾರಿಯನ್ನ ಅವ್ರ ಮೇಲೆ ಹೊರಿಸಬೇಕಾದಂತಹ ಈ ಸರ್ಕಾರ, ಕಳ್ಳಾಟ, ಮೋದಿಯ ಕಳ್ಳ ಸರ್ಕಾರ, ಕಳ್ಳಾಟದ ಸರ್ಕಾರ ರಾಜೀನಾಮೆ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟು ತಪ್ಪಿಸ್ಕೊಂಡು ಹೋಗ್ಬಿಡಿ ಅಂತ ಒಂದು ಅವಕಾಶ ಕೊಟ್ಟಿದೆ. ಹಾಗಾಗಿ ಚಂಪತ್ ರಾಯ್ ಅಯೋಧ್ಯೆಯಲ್ಲಿ ರಾಜೀನಾಮೆ ಕೊಟ್ಟಿದ್ನಲ್ಲ ಕಳೆದ ವಾರ, ಅದು ನಿನ್ನೆ ಅಕ್ಸೆಪ್ಟ್ ಆಗೋಯ್ತು. ನಿನ್ನೆ ಬೋರ್ಡ್ ಮೀಟಿಂಗ್ ಇತ್ತು, ಸಮಿತಿಯ ಒಂದು ಮೀಟಿಂಗ್ ಇತ್ತು. ಅಲ್ಲಿ ಆ ಸಭೆಯಲ್ಲಿ ಅಂಗೀಕರಿಸಿ ಓಕೆ ನೀವಿನ್ಮೇಲೆ ಈ ಕಡೆ ಬರಬೇಡಿ ಅಂತ ಕಳಿಸ್ಬಿಟ್ರು. ಅಲ್ಲಿಗೆ ಆತ ಆರೋಪ ಮುಕ್ತಾನೂ ಆದಂಗೆ ಆಗೋಯ್ತು, ಜವಾಬ್ದಾರಿಯಿಂದ ನುಂಚ್ಕೊಂಡಂಗೂ ಆಗೋಯ್ತು. ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆನೂ ಇಲ್ಲದಂಗೆ ಆಗೋಯ್ತು. ಏನ್ ಕೆಲಸ ಮಾಡಿರುತ್ತೆ ಅಲ್ಲಿ ಅಂದ್ರೆ 2 ವಿಚಾರಗಳು ಕೆಲಸ ಮಾಡಿರುತ್ತೆ. ಒಂದು, ಆತ RSS ಹಿನ್ನೆಲೆಯ ವ್ಯಕ್ತಿ. ಆತನನ್ನ ಏನಾದ್ರೂ ಬಂಧಿಸಿದರೆ, FIR ಆದ್ರೆ, ಇನ್ನೇನಾದ್ರೂ ಆದ್ರೆ RSSಗೆ ಕಳಂಕ ಅನ್ನುವಂಥದ್ದು ಅದೊಂದು ಕತೆ. ಆದರೆ ಇನ್ನೊಂದು, ಆತ ಬ್ರಾಹ್ಮಣ. ಬೇರೆಯವ್ರೇನ್ ಬ್ರಾಹ್ಮಣರಲ್ವಾ ಅಂದ್ರೆ 90% ಬ್ರಾಹ್ಮಣರೇ. ಆದ್ರೆ ಇಲ್ಲಿ ಡಬಲ್ ಇಂಜಿನ್ ಅಲ್ಲೂ ಕೆಲಸ ಮಾಡುತ್ತೆ. ಬರೀ ಬ್ರಾಹ್ಮಣ ಆಗಿದ್ರೆ ಯಾರನ್ನಾದ್ರೂ ಒಬ್ಬನ ಬಲಿಪಶು ಮಾಡ್ಲೇಬೇಕು, ಇಲ್ಲದೆ ಹೋದ್ರೆ ಸರ್ಕಾರದ ತಲೆಗೆ ಬಂದ್ಬಿಡುತ್ತೆ ಅನ್ನೋ ಏನಾದ್ರೂ ಒಂದು ಇದಕ್ಕಾದ್ರೂ ಒಂದಷ್ಟು ಜನರು ಬಂಧಿಸಿದ್ದಾರೆ. ಬಂಧಿಸಿದರಲ್ಲಿ ಬಹುತೇಕರು ಬ್ರಾಹ್ಮಣರೇ. ಆದರೆ ಡಬಲ್ ಇಂಜಿನ್ ಅಲ್ಲೂ ಕೆಲಸ ಮಾಡುತ್ತೆ ಅಂತ ಹೇಳೋದ್ನಲ್ಲ. ಹೇಗೆ ಅಂದ್ರೆ RSS ಪ್ಲಸ್ ಬ್ರಾಹ್ಮಣ ಆಗಿದ್ರೆ ನೀವು ರಾಜೀನಾಮೆ ಕೊಟ್ಟು ನುಡ್ಸ್ಕೊಂಡ್ಬಿಡ್ಬೋದು. ಜಸ್ಟ್ ರಿಸೈನ್ ಅಂಡ್ ಎಸ್ಕೇಪ್ ಅಷ್ಟೇ. ಬೇರೆಯವ್ರನ್ನ ಸ್ಕೇಪ್ ಗೋಟ್ ಮಾಡೋದಕ್ಕೆ ಸಿಗ್ತಾರೆ, ಹರಕೆ ಕುರಿಗಳು ಸಿಕ್ಕಾಪಟ್ಟೆ ಸಿಗ್ತಾರೆ. ಏನು ಮಾಡಕ್ಕಾಗಲ್ಲ. ಪಾಪ ಅವ್ರನ್ನ ಎತ್ಕೊಂಡೋಗಿ ಮಾಡ್ತಾರೆ ಅಂತ. ಪಾಪ ಅನ್ನೋದು ಇವರೇ, ನಾನೇ ಹೇಳ್ತಿಲ್ಲ ಪಾಪ ಅಂತ. ಯಾಕೆ ಪಾಪ ಇವ್ರು ಅಂತಾರಂದ್ರೆ ಅವ್ರು ಬ್ರಾಹ್ಮಣರನ್ನ ಅರೆಸ್ಟ್ ಮಾಡ್ಬೇಕಾದ ಸನ್ನಿವೇಶ ಬಂದ್ಬಿಡ್ತಲ್ಲ, ಅದಕ್ಕೆ ಪಾಪ ಅಂತ ಅವ್ರಿಗೆ ಹೇಳ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ರಾಮ ಮಂದಿರದ ಆಗೋಳಾದ್ರೆ ಇಲ್ಲಿ ಉತ್ತರಾಖಂಡದಿಂದ ಈ ಒಂದು ಸಮಸ್ಯೆ ಅಥವಾ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ ಡಬಲ್ ಇಂಜಿನ್ ಸರ್ಕಾರ, ಡಬಲ್ ರೀತಿಯಲ್ಲಿ 2ನೇ ದೇವಸ್ಥಾನದ ಲೂಟಿಯ ಬಗ್ಗೆಯೂ ಸಹ ಈಗ ದೊಡ್ಡ ಚರ್ಚೆಗಳು ಶುರುವಾಗಿದ್ದಾವೆ. ಇದರಲ್ಲಿ ಒಂದು ವಿಶೇಷ ಏನು ಅಂದ್ರೆ ಉತ್ತರಾಖಂಡದ ಸರ್ಕಾರ ಅದರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗ್ ಕಾಣ್ತಾನೆ ಇಲ್ಲ. ಅಟ್ಲೀಸ್ಟ್ ಅಯೋಧ್ಯೆಯಲ್ಲಿ ಒಂದು SIT ಆಯ್ತು, ಒಂದು ಏನಾಯ್ತು, ಏನೇನೋ ಆಯ್ತು, ಇಲ್ಲವೇ ಇಲ್ಲ. ಇನ್ನು ಈಗ ಬರ್ತಿರುವಂತಹ ಹೊಸ ಆರೋಪ ಬಿಜೆಪಿ ಮೇಲೆ ಅಂದ್ರೆ, ಯಾಕೆ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಮಾತ್ರನೇ ದೇವಸ್ಥಾನ ಲೂಟಿಯ ಸುದ್ದಿಗಳು ಬರ್ತಾ ಇದಾವೆ, ದೇವಸ್ಥಾನಗಳನ್ನ ಲೂಟಿ ಮಾಡ್ತಿದ್ದಾರೆ. ಸೊ RSS ಬಿಜೆಪಿ ಎಲ್ಲ ಸೇರ್ಕೊಂಡು ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಹಿಂದೂಗಳ ದೇವಸ್ಥಾನಗಳೆಲ್ಲ ಲೂಟಿ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ, ಬೇರೆ ವಿರೋಧ ಪಕ್ಷಗಳು ಈಗ ಆರೋಪ ಮಾಡಕ್ ಶುರು ಮಾಡಿದ್ದಾರೆ. RSS ಮತ್ತು ಬಿಜೆಪಿ, ಅದರಲ್ಲೂ ಬಿಜೆಪಿ ಸರ್ಕಾರ ಇರೋ ಜಾಗದಲ್ಲೇ ಯಾಕೆ ಆಗ್ತಿದೆ? ಹಾಗಾದ್ರೆ ಬಿಜೆಪಿನೂ ಶಾಮೀಲಾಗಿದೆ, RSS ಶಾಮೀಲಾಗಿದೆ ಅನ್ನೋದು ಇವರ ಆರೋಪ. ಸೊ ನೋಡೋಣ ಈ ಬದ್ರಿನಾಥ್ ಮತ್ತೆ ಕೇದಾರ್ನಾಥ್ದು ಯಾವ ಲೆವೆಲ್ಗೆ ತಗೊಂಡು ಹೋಗ್ತಾರೆ, ಆರೋಪಗಳಲ್ಲಿ ಎಷ್ಟು ಗಟ್ಟಿತನ ಇದೆ. ಅಲ್ಲೂ ಸಹ ತನಿಖೆ ಆಗುತ್ತಾ? ತನಿಖೆ ಆದ್ರೆ ಅಲ್ಲೂ ಸಹ ಒಂದಷ್ಟು ಜನ ಗುಂಪಾಗಿ ಸಿಗಾಕೊಳ್ತಾರ. ಸತ್ಯಾಂಶ ಹೊರಗಡೆ ಬರುತ್ತಾ ಗೊತ್ತಿಲ್ಲ. ಅಯೋಧ್ಯೆದ ಸತ್ಯಾಂಶ 100% ಹೊರಗಡೆ ಬರೋ ನಂಬಿಕೆ ಇಲ್ಲ. ಹಾಗಿರ್ಬೇಕಾದ್ರೆ ಅಲ್ಲಿಂದ ಬರುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆದರೆ ಹೊರಗಡೆ ಬಂದರೆ, ಜನಕ್ಕೆ ಗೊತ್ತಾದರೆ ಆಗ ನೋಡೋಣ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.